ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಎಲ್ಲರೂ ಚೆನ್ನಾಗಿ ಭಾವಿಸ್ತೀನಿ. ರಸಪಕ್ಕ ಚಾನಲ್ಗೆ ಸ್ವಾಗತ. ನಾನು ನಿಮ್ಮನೆ ಮಗಳು ನಳಿನ ಮಾತಾಡ್ತಾ ಇದ್ದೀನಿ. ಇವತ್ತು ಬಿದಿರು ಕಡಲೆ ಬರುತ್ತಲ್ಲ, ಈ ಮಳೆಗಾಲದಲ್ಲೇ ಜಾಸ್ತಿ ಬರೋದು. ತಮಿಳ್ನಾಡು ಸೈಡು ಆ ಸೈಡೆಲ್ಲ ತುಂಬ ಬರುತ್ತೆ. ಮಂಗಳೂರು ಕಡೆ ಎಲ್ಲನೂ ತುಂಬ ಮಾಡ್ತಾರೆ. ಹಳ್ಳಿ ಕಡೆನೇ ತುಂಬ ಮಾಡ್ತಾರೆ ಇದನ್ನು. ನಾನು ನೋಡಿ ಇವತ್ತು ಮಾರ್ಕೆಟ್ಗೆ ಹೋಗೋದೆ, ಒಂದು ಬಿದಿರು ಕಡಲು ತೊಗೊಂಬಂದೆ, ಚಿಕ್ಕದು. ಇವತ್ತು ಇದರಲ್ಲಿ ಸಾಂಬಾರು ಮಾಡೋಣ ಅಂತ. ಆದರೆ ಇದು ಒಂದು ನೈಟ್ ಫುಲ್ಲು ನೆನೆಸಿಡಬೇಕು. ಕಟ್ ಮಾಡಿಬಿಟ್ಟು ಒಂದು 3-4 ಸತಿ ತೊಳೆದು ನೀರು ಹಾಕಿ ನೆನೆಸಿಡಬೇಕು. ಮತ್ತು ಬೆಳಗ್ಗೆ ಎದ್ದು ಮತ್ತು ಸಾಂಬಾರು ಮಾಡೋ ಟೈಮಲ್ಲಿ ಆಗೊಂದು 10 ಸತಿ ತೊಳೆದು ಬೇಯಿಸ್ಕೊಬೇಕು. ಆ ಥರ ಮಾಡಬೇಕು ಈ ಬಿದಿರುಗಳು. ನೋಡಿ ತಗೊಂಡಿದ್ದೀನಿ. ಇದನ್ನು ಫಸ್ಟು ಈ ಚಿಪ್ಪೆನೆಲ್ಲ ಸುಳ್ಕೊಬೇಕು. ಸುಳ್ಕೊಂಡ್ರೆ ಒಳಗಡೆ ವೈಟದು ಬರುತ್ತೆ. ಆರೋಗ್ಯ ತುಂಬ ಒಳ್ಳೆಯದು. ಹಳ್ಳಿ ಕಡೆ ಮಾಡ್ತಾರೆ ಸಿಕ್ಕೋರು. ಕಲರ್ ಸಿಗ್ತಿರೋರು ಗೊತ್ತಿರೋರು ಮಾಡಲ್ಲ. ಈ ಥರ ಎಲ್ಲ ತಗೊಬೇಕು. ಇದು ಬ್ಲಾಕ್ ಇರೋದೆಲ್ಲ ಬಂದ್ಬಿಡುತ್ತೆ. ಈ ಥರ ಸುಳಿಯೋರ್ಗು ಸುಳ್ಕೊಂಡು ತಗೊಬೇಕು. ಹಿಂಗೆ ಸುಳಿತಾ ಇದ್ದರೆ ಬರ್ತದೆ. ಒಳಗಡೆ ಎಲ್ಲ ವೈಟ್ ಕಲರ್ ಇರುತ್ತೆ. ತುಂಬ ರುಚಿಗಿರ್ತದೆ, ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಈ ಥರ ಎಲ್ಲ ಸುಳ್ಕೊಬೇಕು. ಅದು ಸುಳಿಯೋಕೆ ಎಷ್ಟು ಬರ್ತಾ ಇದೆಯೋ ಅಲ್ಲವರೆಗೂ ಸುಳ್ಕೊಬೇಕು. ನೋಡಿ ಈ ಥರ ಆರಾಮಾಗಿ ಸುಳಿಯೋಕೆ ಬರುತ್ತೆ. ನೀಟಾಗಿ ಸುಳ್ಕೊಬೋದು. ನೋಡಿ ಆ ಸುಳಿಯೋವರೆಗೂ ಫುಲ್ಲು ಸುಳಿದಾಕಿ ಆಮೇಲೆ ಕಟ್ ಮಾಡ್ಕೊಬೇಕು. ಇದ್ರಿಗೆ ತರಕಾರಿ, ಸೊಪ್ಪು, ಕಾಳುಗಳು ಎಲ್ಲ ಹಾಕಿ ಸಾಂಬಾರು ಮಾಡಬೇಕು. ನೋಡಿ ಎಲ್ಲ ತೆಗ್ದಿದ್ದೀನಿ. ಈಗ ಇದನ್ನು ಕಟ್ ಮಾಡ್ಕೊಳ್ಳೋಣ. ಹಳ್ಳಿ ಕಡೆ ಹಿಂಗೆ ಕೊಚ್ತಾರೆ. ಇದು ಅಳ್ಸಿನ್ಕಾಯಿ ಕೊಚ್ತಾರಲ್ಲ ಆ ಥರ ಈ ಥರ ಕೊಚ್ಬಿಟ್ಟು ಕಟ್ ಮಾಡ್ತಾರೆ. ಈ ಥರ ನೋಡಿ, ನಮ್ಗೆ ಯಾವ ಸೈಜಲ್ಲಿ ಬೇಕೋ ಆ ಥರನೂ ಕಟ್ ಮಾಡ್ಕೊಬೋದು. ನೋಡಿ ಎಷ್ಟು ಸಿಕ್ಕಿದೆ ಅದು. ನಾನು ಈ ಥರ ಕಟ್ ಮಾಡ್ಕೊಂಡಿದ್ದೀನಿ. ಇದು ಈಗ ಒಂದು 3 ಸತಿ ತೊಳೆದ್ಬಿಟ್ಟು ನೀರು ಹಾಕಿ ನೆನೆಸಿಟ್ಬಿಡ್ತೀನಿ. ಫುಲ್ಲು ನೀರು ಹಾಕ್ಬಿಟ್ಟು ಬೆಳಗ್ಗೆಗೆ ಒಂದು 10 ಸತಿ ತೊಳೆದು ಆಮೇಲೆ ಕುಕ್ಕರ್ಗೆ ಇಡ್ತೀನಿ. ಇದನ್ನ ಇದು ಮಾಡ್ಕೊತೀನಿ. ಕಾಳು ನೆನೆ ಹಾಕೋಣ. ಇದ್ರಿಗೆ ಎಲ್ಲ ಥರ ಮಿಕ್ಸ್ ಕಾಳು, ನಿಮ್ಮ ಹತ್ರ ಎಷ್ಟು ವೆರೈಟಿ ಕಾಳಿದ್ರೆ ಅಷ್ಟು ವೆರೈಟಿ ಕಾಳು ಹಾಕ್ಕೊಳ್ಳಿ. ನಾನು ನೋಡಿ ಹೆಸ್ರು ಕಾಳು, ಕಡಲೆಕಾಳು, ಬಟಾಣಿ, ಅವರೆಕಾಳು, ಇದು ನಾಟಿದು, ಇದು ವೈಟ್ ಅವರೆಕಾಳು, ಇದು ರೆಡ್ಡು, ಆಮೇಲೆ ಕಿಡ್ನಿ ಬೀಜ ಬರುತ್ತಲ್ಲ, ಕಿಡ್ನಿ ಬೀಜ, ಆಮೇಲೆ ಅಲಸಂದಿ ಕಾಳು, ಕಳೆ ಬೀಜ ಇಷ್ಟು ಹಾಕ್ಕೊಂಡಿದ್ದೀನಿ. ಬೆಳಗ್ಗೆಗೆ ಬೇಳೆನೂ ಆ್ಯಡ್ ಮಾಡ್ಕೊತೀನಿ. ಹುಡ್ಲಿಕಾಳು ಮೊಳಕೆ ಕಟ್ಟಿದ್ದೀನಿ ನಾನು. ಹುಡ್ಲಿಕಾಳು ಹಾಕ್ಕೊತೀನಿ. ಇವೆಲ್ಲ ಹಾಕ್ಕೊಂಡು ನೆನೆಸಿ ಇಟ್ಕೊಬೇಕು. ಇಡೀ ರಾತ್ರಿ ನೆನೆಸ್ಕೊಬೇಕು ಸಾಂಬಾರು ಮಾಡೋದ್ರಿಗೆ. ನೋಡಿ ನಾನು ಕಾಳು ನೆನೆ ಹಾಕಿದ್ದೀನಿ. ಎಲ್ಲ ಚೆನ್ನಾಗಿ ಒಂದು 3 ಸತಿ ತೊಳೆದ್ಬಿಟ್ಟು ಸೈಡ್ಗೆ ಇಟ್ಕೊಂಡು, ಮತ್ತು ನೋಡಿ ಬಿದಿರು ಕಲ್ದು ಅದು ಚೆನ್ನಾಗಿ ಒಂದು 5 ಸತಿ ತೊಳೆದಿದ್ದೀನಿ. ಆವಾಗಲೇ ತೊಳೆದ್ಬಿಟ್ಟು ಚೆನ್ನಾಗಿ ನೀರು ಹಾಕಿ ನೆನೆಸಿಡ್ತಾಯಿದ್ದೀನಿ. ಲಿಡ್ ಕ್ಲೋಸ್ ಮಾಡಿಬಿಟ್ಟು ಒಂದು ಪ್ಲೇಟ್ ಮುಚ್ಚಿ ಸೈಡ್ಗೆ ಇಟ್ಬಿಡೋಣ. ಇಡೀ ನೈಟು ನೆನ್ಕೊಬೇಕಿದು. ಒಂದು 3-4 ಅವರನ್ನು ನೆನಿಬೇಕು, ಆಮೇಲೆ ಮಾಡ್ಕೊಬೇಕು. ನೋಡಿ ಬಿದಿರು ಕಳ್ಳೆ ಇಡೀ ರಾತ್ರಿ ನೆನೆಸ್ಬಿಟ್ಟು ಚೆನ್ನಾಗಿ ಒಂದು 10 ಸತಿ ತೊಳೆದು ಮತ್ತೆ ಇದು ಮಾಡಿ ಇಟ್ಕೊಂಡಿದ್ದೀನಿ. ಈಗ ಸಾಂಬಾರು ಮಾಡ್ಕೊಳಕ್ಕೆ ಹಾಕೋಣ ಬನ್ನಿ. ನೀರೆಲ್ಲ ಫಿಲ್ಟ್ರ್ ಮಾಡಿ ಕ್ಲೀನಾಗಿ ಒಂದು 10 ಸತಿ ಮೇಲೆ ತೊಳೆದಿದ್ದೀನಿ. ಇಡೀ ರಾತ್ರಿ ನೆನೆಸಿದ್ದೀನಿ. ಬೆಳಗ್ಗೆ 10 ಸತಿ ತೊಳೆದು ಈಗ ಸಾಂಬಾರು ಮಾಡ್ತಾಯಿದ್ದೀನಿ. ಇದೆಲ್ಲ ಟ್ಯಾಕ್ಸಿಗೆಲ್ಲ ಹೋಗಬೇಕು. ಆದರೆ ಸ್ವಲ್ಪ ಮಾಡೋಕ್ಕೆ ರಿಸ್ಕ್ ಆಗುತ್ತೆ. ಆದರೆ ಅಷ್ಟೇ ಟೇಸ್ಟಿಯಾಗಿರ್ತದೆ, ಅಷ್ಟೇ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಪ್ರತಿಯೊಂದು ನಮ್ಮ ಬಾಡಿಗೆ ಏನು ಬೇಕೋ ಎಲ್ಲ ಸಿಗುತ್ತೆ. ಇದಕ್ಕೆ ನೋಡಿ ನಾನು ತುಂಬ ಎಷ್ಟು ವೆರೈಟಿ ತರಕಾರಿ ಬೇಕಾದ್ರೂ ಹಾಕೊಬೋದು. ಹಾಗಲಕಾಯಿ, ಬೆಂಡೆಕಾಯಿ 2 ಬಿಟ್ಟು ಇನ್ನೆಲ್ಲ ತರಕಾರಿನೂ ಹಾಕೊಬೋದು. ನೋಡಿ ಹುಳ್ಳಿಕಾಯಿ ಸ್ವಲ್ಪ, ಗೋರಿಕಾಯಿ, ತೊಂಡೆಕಾಯಿ, ಕ್ಯಾರೆಟು, ಮುಲ್ಲಂಗಿ, ಸೀಮೆ ಬದನೆಕಾಯಿ, ನುಗ್ಗೆಕಾಯಿ, ಹೀರೆಕಾಯಿ ಇಷ್ಟು ತೊಗೊಂಡಿದ್ದೀನಿ. ಇಷ್ಟು ಹಾಕ್ಕೊತಾ ಇದ್ದೀನಿ. ಮತ್ತು ಕಾಳು ನೋಡಿ, ಅವರೆಕಾಳು, ಬಟಾಣಿ, ಹೆಸರು ಕಾಳು, ಅಲಸಂದಿ ಕಾಳು, ಕಡಲೆಬೀಜ, ಕಿಡ್ನಿ ಬೀನ್ಸು, ಹುಳ್ಳಿಕಾಯಿ, ಆಮೇಲೆ ಅವರೆಕಾಳು 2 ಥರ, ಕಡಲೆಕಾಳು ಇಷ್ಟು ನೆನೆಸಿಟ್ಕೊಂಡಿದ್ದೆ ಇಡೀ ರಾತ್ರಿ. ಅಷ್ಟು ಕಾಳು ಹಾಕ್ಕೊತಾ ಇದ್ದೀನಿ.
ನೀವು ಈಗ ಎಷ್ಟು ವೆರೈಟಿ ಕಾಳಿದ್ರೂ ಅಷ್ಟು ವೆರೈಟಿ ಕಾಳು, ಅಷ್ಟು ವೆರೈಟಿ ತರಕಾರಿ, ನಿಮ್ಗೆ ಇಷ್ಟ ಬಂದಿದ್ದ ತರಕಾರಿ ಹಾಕ್ಬೋದು. ತುಂಬ ಟೇಸ್ಟಿ ಆಗ್ತದೆ, ತುಂಬ ಹೆಲ್ತಿಗೆ ಒಳ್ಳೆಯದು. ಇಷ್ಟು ಥರ ಹಾಕ್ಕೊಂಡು ಮಾಡಿಕೊಂಡ್ರೆ ನೋಡಿ. ಅದ್ರ ಜೊತೆಗೆ ಸೊಪ್ಪು ನೋಡ್ರಿ, 5 ಥರ ಸೊಪ್ಪು ತೊಗೊಂಡಿದ್ದೀನಿ ನಾನು. ಇದು ದಂಟಿನ ಸೊಪ್ಪು, ಇದು ಚಕೋತ ಸೊಪ್ಪು, ಪಾಲಕು, ಮೆಂತ್ಯ, ಸಬ್ಬಕ್ಕಿ ಸೊಪ್ಪು, ಸ್ವಲ್ಪ ಎಷ್ಟು ಸೊಪ್ಪು ಹಾಕ್ಕೊತಾ ಇದ್ದೀನಿ. ಕುಕ್ಕರ್ ತುಂಬ ಹೋಗುತ್ತೆ, ಆದ್ರೂ ಅದು ನೀರು ಸ್ವಲ್ಪ ಹಾಕಿ ಮಾಡಿದ್ರೆ ಅದೆಲ್ಲ ಬೇಯ್ತದಲ್ಲ, ಆಗ ಸ್ವಲ್ಪ ಕಡಿಮೆ ಆಗುತ್ತೆ. ನೋಡಿ ಸ್ವಲ್ಪ ಬೇಳೆ, ತೊಗರಿಬೇಳೆ ತೊಳೆದಿಟ್ಕೊಂಡಿದ್ದೀನಿ, ತೊಗರಿಬೇಳೆ ಹಾಕ್ಕೊತಾ ಇದ್ದೀನಿ. ಮತ್ತು ಹುರುಳಿಕಾಳು ಮೊಳಕೆ ಕಟ್ಕೊಂಡಿದ್ದೆ, ಹುರುಳಿಕಾಳು ಮೊಳಕೆ ಕಟ್ಟರೆ ಹುರುಳಿಕಾಳು ಹಾಕ್ಕೊತಾ ಇದ್ದೀನಿ ಸ್ವಲ್ಪ. ನೋಡಿ ಒಂದೇ ಒಂದು ಟೊಮೊಟೊ, ಇದು ಆಪ್ಷನಲ್, ಬೇಕಂದರೆ ಹಾಕ್ಕೊಬೋದು, ಇಲ್ಲಾಂದರೆ ಇಲ್ಲ, ಹಾಕಿದ್ರೆ ಚೆನ್ನಾಗಿರ್ತದೆ. ಒಂದೇ ಒಂದು ಟೊಮೊಟೊ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಬದನೆಕಾಯಿ, ಗುಂಡು ಬದನೆಕಾಯಿ ತೊಗೊಂಡಿದ್ದೆ, ಒಂದು 4 ಬದನೆಕಾಯಿ ಕಟ್ ಮಾಡ್ಕೊಂಡಿದ್ದೀನಿ. ಆಲೂಗಡ್ಡೆ, ಚಿಕ್ಕ 2 ಆಲೂಗಡ್ಡೆ ತಗೊಂಡು ಕಟ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪನೇ ನೀರು ಹಾಕಿ ಇದು ಕುಕ್ಕರ್ ಕೂಗಿಸ್ಕೊಬೇಕು. ನೋಡಿ ಈಗ ಇಷ್ಟು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಅರಿಶಿನ ಹಾಕೋಣ, ಸ್ವಲ್ಪ ಉಪ್ಪು ಹಾಕೋಣ. ಈ ಕಾಳಿಗೆ ತರಕಾರಿಗೆಲ್ಲ ಉಪ್ಪು ಹಿಡಿಬೇಕಲ್ಲ, ಸ್ವಲ್ಪ ಉಪ್ಪು ಹಾಕೋಣ ಈಗ. ಆಮೇಲೆ ನೋಡಿಕೊಂಡು ಎಲ್ಲ ಖಾರ ಮಸಾಲೆ ಹಾಕಿದ್ಮೇಲೆ ಹಾಕೋಣ. ಈಗ ಸ್ವಲ್ಪ ಎಣ್ಣೆ, ಚೆನ್ನಾಗೆಲ್ಲ ಬೇಯ್ತದೆ ಅಂತ. ಈಗ ನೀರು ಹಾಕೋಣ. ಇನ್ನೂ ನೀವು ದೊಡ್ಡ ಕುಕ್ಕರ್ಗೆ ಇಟ್ಕೊಬೋದು, ನಾನು ಸಾಕು ಇದಕ್ಕೇನು ಅಷ್ಟೊಂದು ನೀರು ಹಾಕಿ ಇಡಲ್ಲ. ಸ್ವಲ್ಪ ನೀರಿನ ಅಂಶ ಎಲ್ಲ ಇರುತ್ತೆ. 4 ವಿಜಿಲ್ ಹಾಕ್ಸ್ಕೊಂಡ್ರೆ ಸಾಕು. ನೋಡಿ ಸ್ವಲ್ಪ ಹಾಕಿದ್ದೀನಿ, ಅರ್ಧ ಕುಕ್ಕರ್ ಹಾಕಿದ್ದೀನಿ ನೀರು, ಸಾಕು. ಈ ಕುಕ್ಕರ್ ಮುಚ್ಚಿಬಿಟ್ಟು 4 ವಿಜಿಲ್ ಹಾಕ್ಸ್ಕೊಳ್ಳೋಣ. ನೋಡಿ ಸಾಂಬಾರಿಗೆ ಮಸಾಲೆ ರುಬ್ಕೋಣ. ನಾನು ಒಂದು ಅರ್ಧ ತೆಂಗಿನ ಚಿಪ್ಪಷ್ಟು ಫ್ರೆಶ್ ಕಾಯಿ ತುರಿ ತೊಗೊಂಡಿದ್ದೀನಿ, ಕಾಯಿ ತುರಿ ಹಾಕ್ಕೊತಾ ಇದ್ದೀನಿ. ಮತ್ತು ಒಂದು ಚಿಕ್ಕ ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ, ಈರುಳ್ಳಿ ಹಾಕ್ಕೊತಾ ಇದ್ದೀನಿ. ಒಂದು 4 ಹಣ್ಣುಮೆಣ್ಸಿನ್ಕಾಯಿ, ನಿಮ್ಮ ಹತ್ರ ಹಸಿಮೆಣ್ಸಿನ್ಕಾಯಿ ಇದ್ದರೆ ಹಾಕ್ಕೊಳ್ಳಿ. ನೋಡಿ 1.5 ಸ್ಪೂನ್ ಜೀರಿಗೆ, ಒಂದು 15 ಮೆಣಸುಕಾಳಿದೆ, ಮೆಣಸುಕಾಳು ಹಾಕ್ಕೊತಾ ಇದ್ದೀನಿ. ಒಂದು 4 ಬೇಡಿಗೆ ಮೆಣಸಿನ್ಕಾಯಿ, ಒಂದು 2 ಸ್ಪೂನ್ ಗಸಗಸೆ ಹಾಕ್ಕೊತಾ ಇದ್ದೀನಿ. ಮತ್ತು ಸಾರಿನ ಪುಡಿ, ನಿಮ್ಮ ಖಾರ ನೋಡಿಕೊಂಡು ಸಾರಿನ ಪುಡಿ ಹಾಕ್ಕೊಳ್ಳಿ. ನೀವು ಎಷ್ಟು ಖಾರ ಬೇಕೋ ನಿಮಗೆ ಅಷ್ಟು. ನಾನು ಸ್ವಲ್ಪ ಜಾಸ್ತಿ ಮಾಡ್ತಾಯಿದ್ದೀನಲ್ಲ ಕ್ವಾಂಟಿಟಿ, ಅದಕ್ಕಾಗಿ ಒಂದು 4 ಸ್ಪೂನ್ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಧನಿಯಾ ಪುಡಿ, 1.5 ಸ್ಪೂನ್ ಧನಿಯಾ ಪುಡಿ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಇಷ್ಟು ಹಾಕ್ಬಿಟ್ಟು ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಕೊಂಬರ್ತೀನಿ. ನೋಡಿ ನುಣ್ಣಗೆ ರುಬ್ಕೊಂಡಿದ್ದೀನಿ. ಈ ಕುಕ್ಕರ್ ತಣ್ಣಗೈತೆ ನೋಡೋಣ ಬನ್ನಿ. ನೋಡಿ ಕುಕ್ಕರ್ ತಣ್ಣಗಾಗೈತೆ, ಓಪನ್ ಮಾಡೋಣ. ಎಲ್ಲ ತರಕಾರಿ ಎಲ್ಲ ಚೆನ್ನಾಗಿ ಬೆಂದಿದೆ. ನಾವು ಈಗ ಒಂದು ದೊಡ್ಡ ಬಟ್ಲಿಗೆ ಹಾಕ್ಕೊಬೇಕೆಲ್ಲನೂ. ನೋಡಿ ಕಾಳು ಬೆಂದಿದೆಯಲ್ಲ ನೋಡೋಣ, ತುಂಬ ಬಿಸಿ ಇದೆ. ಚೆನ್ನಾಗಿ ಬೆಂದಿದೆ. ನೋಡಿ ನಾನು ಒಂದು ದೊಡ್ಡ ಪಾತ್ರೆಗೆ ಶಿಫ್ಟ್ ಮಾಡ್ಕೊಂಡಿದ್ದೀನಿ. ಈಗ ಮಸಾಲೆ ಏನು ರುಬ್ಕೊಂಡಿದ್ದೀವಿ ಮಸಾಲೆ ಎಲ್ಲ ಹಾಕ್ಕೊಂಬಿಡೋಣ. ನೋಡಿ ಮಸಾಲೆ ಎಲ್ಲ ಹಾಕ್ಬಿಟ್ಟು ಅದೇ ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡಿ ಹಾಕಿದ್ದೀನಿ. ಸ್ಟವ್ ಹಚ್ಚಿ ಇಟ್ಟಿದ್ದೀನಿ, ಚೆನ್ನಾಗಿ ಕುದಿಬೇಕು. ಒಂದು ಸ್ವಲ್ಪ ಕುದ್ರೆ ಸಾಕು, ಯಾಕಂದರೆ ಎಲ್ಲ ಬೆಂದಿದೆಯಲ್ವ, ಹಾಗಾಗಿ. ಈಗ ಉಪ್ಪು ನೋಡ್ಕೊಳ್ಳಿ, ಉಪ್ಪು ಸಾಲದಿರಿದ್ರೆ ಉಪ್ಪು ಹಾಕ್ಕೊಳ್ಳಿ. ಇದ್ರಿಗೆ ಒಂದು ಒಗ್ಗರಣೆ ಹಾಕ್ಕೊಬೇಕು.
ಬಿಸಿ ಬಿಸಿ ಅನ್ನಕ್ಕೆ, ಮುದ್ದೆಗೆ, ಚಪಾತಿ, ರೊಟ್ಟಿ, ದೋಸೆ ಜೊತೆ ಎಲ್ಲ ಚೆನ್ನಾಗಿರ್ತದೆ. ಇದು ಅಪೆಂಡಿಕ್ಸ್ ಆಗುತ್ತಲ್ಲ ಅದ್ರಿಗೂ ತುಂಬ ಒಳ್ಳೆಯದು. ಹೊಟ್ಟೆಯಲ್ಲಿ ಕೂದಲಿದ್ರೂ ಕೂದಲೆಲ್ಲ ಕರಗಿಸುತ್ತೆ. ಮತ್ತು ಗಂಡು ಮಕ್ಳಿಗಂತೂ ತುಂಬ ಒಳ್ಳೆಯದು. ಯೂರಿನ್ದು ಪೈಪ್ ಅವ್ರಿಗೆ ಬ್ಲಾಕ್ ಆಗೋದು ಎಲ್ಲ ಆಗುತ್ತಲ್ಲ, ಅದೆಲ್ಲ ಕಮ್ಮಿ ಮಾಡುತ್ತೆ. ಎಷ್ಟು ಆರೋಗ್ಯಕ್ಕೆ ಒಳ್ಳೇದು ಗೊತ್ತಾ. ವರ್ಷಕ್ಕೆ ಒಂದು 2-3 ಸತಿ ತಿನ್ನಬೇಕು. ಮಳೆಗಾಲದಲ್ಲೇ ಸಿಗೋದು. ಆ ಟೈಮ್ಗೆ ತಾಮಂದು ಮಾಡ್ಕೊಂಡು ತಿನ್ಬೇಕು. ಎಲ್ಲ ತರಕಾರಿ, ಕಾಳು ಎಲ್ಲ ಹಾಕಿರ್ತೀವಲ್ಲ, ಪ್ರತಿಯೊಂದು ವಿಟಮಿನ್ನು ಸಿ ಎಲ್ಲ ಪ್ರತಿಯೊಂದು ಸಿಗುತ್ತೆ. ನಮ್ಮ ಬಾಡಿಗೆ ಏನೇನು ಬೇಕೋ ಎಲ್ಲ ಇದೇ ಸಾಂಬಾರಲ್ಲೇ ಸಿಗುತ್ತೆ. ನೋಡಿ, ಚೆನ್ನಾಗಿ ಕುದಿಬೇಕು. ನೋಡಿ, ಸ್ವಲ್ಪ ಕರಿಬೇವು ಹಾಕ್ತಾಯಿದ್ದೀನಿ. ನೋಡಿ, ಕುದಿಯೋಕ್ಕೆ ಸ್ಟಾರ್ಟ್ ಆಗಿದೆ. ನಾನು ಒಂದು ಚಿಕ್ಕ ಲೋಟ ಹಾಲು ಹಾಕ್ಕೊತೀನಿ. ನಿಮ್ದು ಆಪ್ಷನಲ್ಲು ಬೇಕಂದ್ರೆ ಹಾಕ್ಕೊಬೋದು. ಹಾಕಿದ್ರೆ ತುಂಬ ಚೆನ್ನಾಗಿರ್ತದೆ. ಚಿಕ್ಕ ಲೋಟ ಹಾಲು ಹಾಕ್ಕೊಂಡಿದ್ದೀನಿ. ಈಗ ಒಂದು ಒಗ್ಗರಣೆ ಹಾಕ್ಕೋಣ. ಒಗ್ಗರಣೆಗೆ ಎಣ್ಣೆ ಕಾಯಿಸ್ಕೊಂಡಿದ್ದೀನಿ. ಸ್ವಲ್ಪ ಸಾಸಿವೆ ಹಾಕೋಣ. ಸ್ವಲ್ಪ ಇಂಗು, ಸ್ವಲ್ಪ ಕರಿಬೇವು, ಬಿಸಿ ಕಡಲೆ, ಬಿದಿರು ಕಡಲೆ ಸಾಂಬಾರು ರೆಡಿ. ಆರೋಗ್ಯಕರವಾದ ಬಿದಿರು ಕಡಲೆ ಸಾಂಬಾರು ರೆಡಿ. ಬನ್ನಿ ಊಟ ಮಾಡೋಣ. ತುಂಬ ರುಚಿಯಾಗ್ತದೆ. ಅನ್ನ, ಸಾಂಬಾರು, ಮುದ್ದೆಗೆ ಮತ್ತು ಚಪಾತಿ ಜೊತೆನೂ ತಿನ್ಬೋದು. ನೋಡಿ, ನಾನು ನೋಡಿ ಅನ್ನ ಜೊತೆ ಊಟ ಮಾಡ್ತಾಯಿದ್ದೀನಿ. ಬಿಸಿ ಬಿಸಿ ಅನ್ನ, ಸ್ವಲ್ಪ ತುಪ್ಪ ಮತ್ತು ಸಾಂಬಾರು. ನೋಡಿ ಎಷ್ಟು ಚೆನ್ನಾಗಿದೆ. ನೋಡಿ ಸಾಂಬಾರು. ಗಟ್ಟಿ ಸಾರು ಸೈಡಿಗೆ ಇಟ್ಕೊಂಡು ಘಮ 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 ಅಂತ ಇದೆ. ಪರಿಮಳ ಅಂತ ತುಂಬ ಚೆನ್ನಾಗಿದೆ. ಬಿಸಿ ಇದೆ. ನೋಡಿರಿ, ಬಿದಿರು ಕಡಲಿದೆ, ಚೆನ್ನಾಗಿ ಬೆಂದಿದೆ. ನಾನು ತುಂಬ ದೊಡ್ಡದಾಗಿ ಕಟ್ ಮಾಡಿಲ್ಲ, ಸಣ್ಣ ಸಣ್ಣಗೆ ಕಟ್ ಮಾಡಿದ್ದೀನಿ. ನೋಡಿ, ಬಿದಿರು ಕಡಲನ್ನ ತುಂಬ ಬಿಸಿ ಇದೆ. ನಾನು ಫಸ್ಟ್ ಟೈಮ್ ಸಾಂಬಾರು ಮಾಡಿರೋದು ಇದು. ಅಂದರೆ ಫ್ರೆಂಡ್ ಮನೇಲಿ ಒಂದು ಸತಿ ತಿಂದಿದ್ದೆ, ಆದರೆ ನಾನು ಯಾವತ್ತೂ ಸಾಂಬಾರು ಮಾಡಿರಲಿಲ್ಲ ಈ ಥರ. ಇವತ್ತೇ ಫಸ್ಟ್ ಟೈಮ್. ಮೊನ್ನೆ ಮಾರ್ಕೆಟ್ಗೆ ಹೋಗಿದ್ದೆ, ಈ ಬಿದಿರು ಕಡಲು ಸಿಕ್ತು. ಯಾರೋ ತಾತ ಇಟ್ಕೊಂಡಿದ್ರು. ಆ ತಾತನಗಳದ್ದು ತುಂಬ ಒಳ್ಳೆಯದು ಮಾಡಿ ಅಂತ ಹೇಳಿದ್ರು. ನೋಡಿರಿ, ಅದಾಗೆ ತೊಗೊಂಬಂದು ನಾನು, ತಾತ ಬೇಡ ನಾನು ಬಲವಂತ ಮಾಡೋದು, ತೊಗೊಂಡೋಗ ಮಾಡಿ ಚೆನ್ನಾಗಿರುತ್ತೆ ಅಂತ. ಹಂಗಾಗಿ ತೊಗೊಂಬಂದಿದ್ದೀನಿ. ತುಂಬ ಬಿಸಿ ಇದೆ. ಆಹಾ, ತುಂಬ ರುಚಿಯಾಗಿದೆ. ಮುದ್ದೆಗಂತೂ ಇನ್ನೂ ಇದ್ದಿದ್ದು ಚೆನ್ನಾಗಿರುತ್ತೆ. ನೋಡಿ, ವಾ, ಸೂಪರ್, ತುಂಬ ಸಖತ್ತಾಗಿದೆ. ನೀವು ಒಮ್ಮೆ ಟ್ರೈ ಮಾಡಿ, ಹೆಂಗೆ ಬಂತಂತ ಕಮೆಂಟ್ ಮಾಡಿ. ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲೈಕ್ ಮಾಡಿ, ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ನೆಕ್ಸ್ಟ್ ವಿಡಿಯೋ ಸಿಗೋಣ. ಧನ್ಯವಾದಗಳು. ಬಾಯ್ ಬಾಯ್.